ವಿಜಯನಗರದ ವಿಶ್ರಾಮ ಶಾಲೆ ತುಂಬಾ ಪ್ರಸಿದ್ಧವಾಗಿತ್ತು. ಬೇರೆ ನಗರದಿಂದ ವಿಜಯನಗರಕ್ಕೆ ಬಂದು ಹೋಗ್ತಿದ್ದ ವ್ಯಾಪಾರಿಗಳಿಗೆ ಉಳ್ಕೊಳ್ಳೋದಿಕ್ಕೆ, ವಿಶ್ರಾಂತಿ ಪಡೆಯೋದಿಕ್ಕೆ ಇದೊಂದೊಳ್ಳೆ ಜಾಗ ಆಗಿತ್ತು. ಇದಕ್ಕಿಂತ ಒಳ್ಳೆ ಜಾಗ ಎಲ್ಲೂ ಇರ್ಲಿಲ್ಲ. ಏನಾಯ್ತಪ್ಪ? ಈ ವಿಶ್ರಾಮ ಶಾಲೆ ಈ ವಿಮ್ಲೇಶ್ದಾಗಿತ್ತು. ನನಗನ್ಸುತ್ತೆ ನನ್ನ ಗಾಡಿ ಚಕ್ರ ಮಣ್ಣಲ್ಲಿ ಹೂತೋಗಿದೆ ಅಂತ. ಇರು ನಾನು ಈಗ್ಲೇ ಬರ್ತೀನಿ. ಇರು. ಜನಗಳಿಗೆ ಸಹಾಯ ಮಾಡೋದಿಕ್ಕೆ ಎಲ್ರಿಗಿಂತ ಮುಂದಿರ್ತಿದ್ದ. ಧನ್ಯವಾದಗಳು ವಿಮಲೇಶ. ಭಾಸ್ಕರಣ್ಣ, ಇವತ್ತು ಇಲ್ಲೇ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ನಾನು ಈ ದಾರಿ ಸರಿ ಮಾಡೋದಿಕ್ಕೆ ಏನಾದ್ರೂ ಮಾಡ್ತೀನಿ. ಈ ತರ ಒಳ್ಳೆ ಕೆಲಸ ಮಾಡೋದಿಕ್ಕೆ ಅವನ ತಮ್ಮಂದಿರು ಕೂಡ ಅವನಿಗೆ ಸಹಾಯ ಮಾಡ್ತಿದ್ರು. ವಾ ವಿಮಲೇಶ್, ಈ ದಾರಿನ ನೀನು ಸರಿ ಮಾಡಿ ಒಳ್ಳೆ ಕೆಲಸ ಮಾಡಿದೀಯಾ ನೋಡು. ಹಾಗೇಳ್ಬೇಡಿ ಅಣ್ಣ, ಮತ್ತೆ ಬನ್ನಿ. ಹೀಗೆ ಕೆಲಸ ಮಾಡ್ತಾ ಮಾಡ್ತಾ ವಿಮಲೇಶ್ನ ದಿನಗಳು ಖುಷಿಯಿಂದ ಕಳೆದ್ವು. ಒಂದಿನ ವಿಮಲೇಶ್ನ ವಿಶ್ರಾಮ ಶಾಲೆಗೆ ಒಬ್ಬ ವ್ಯಕ್ತಿ ಬಂದ. ಇದಕ್ಕೂ ಮುಂಚೆ ಅವನ್ನ ಯಾವತ್ತೂ ನೋಡಿರ್ಲಿಲ್ಲ. ತುಂಬಾ ದೂರದಿಂದ ಬಂದಿರೋ ಹಾಗೆ ಕಾಣ್ತಾ ಇದ್ದೀರಲ್ಲಣ್ಣ. ವಿಶ್ರಮ ಶಾಲೆನಲ್ಲಿ ಸ್ವಲ್ಪ ಊಟ ಮಾಡಿ ನೀವು ಯಾಕೆ ವಿಶ್ರಾಂತಿ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಅಲ್ಲಂತೂ ತುಂಬಾ ಜನ ಇದ್ದಾರೆ. ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಮುಂದೆ ಹೋಗಿ ಎಲ್ಲಾದ್ರೂ ಜಾಗ ಹುಡ್ಕೋತೀನಿ. ಆ ಬಂದ ವ್ಯಕ್ತಿ ಇಲ್ಲಿ ಊಟ ಮಾಡದೆ ವಿಶ್ರಾಂತಿ ಪಡೆಯದೆ ಹೋಗೋದನ್ನ ನೋಡಿ ವಿಮಲೇಶ್ಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ವಿಶ್ರಾಮ ಶಾಲೆಯಲ್ಲಿಲ್ಲ ಅಂದ್ರೆ ಏನು, ನನ್ನ ಮನೇಲ್ ಜಾಗ ಇದೆ ಅಲ್ವಾ ಅಂತ ಯೋಚನೆ ಮಾಡ್ದ. ನೋಡಿ, ಈ ಕಾಳು ನಿಮ್ಮ ಕುದುರೆಗೆ. ಇದಕ್ಕೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ನಿಸ್ತಿದೆ. ನೀವು ಒಳಗಡೆ ಬನ್ನಿ. ಮತ್ತೆ ಇಲ್ಲಿದೆ ನೋಡಿ ನಿಮ್ಮ ಭೋಜನ. ಇಷ್ಟೊಂದು ರುಚಿ ರುಚಿಯಾದ ಅಡಿಗೆಗಳನ್ನ ನೋಡಿ ನನ್ನ ಹೊಟ್ಟೆ ಇನ್ನೂ ಹಸುವಾಗ್ತಾ ಇದೆ. ಆ ವ್ಯಕ್ತಿಗೆ ತುಂಬಾ ಹಸುವಾಗಿತ್ತು. ಹೊಟ್ಟೆ ತುಂಬಾ ಊಟ ಮಾಡ್ದ. ಅದು ಅಲ್ಲದೆ ವಿಧ ವಿಧವಾದ ಅಡಿಗೆಗಳು. ಆ ವ್ಯಕ್ತಿಗೆ ಅವನ್ ಏನ್ ಮಾಡ್ತಿದ್ದಾನೆ ಅಂತ ಅವನಿಗೆ ಗೊತ್ತಿರ್ಲಿಲ್ಲ. ಹೊಟ್ಟೆ ತುಂಬಾ ತಿಂದಿರೋ ಆ ವ್ಯಕ್ತಿ ಮತ್ತೆ ಅವನ ಕುದುರೆ ಯಾವುದೇ ಸುಸ್ತಿಲ್ದೆ ಅಲ್ಲಿಂದ ಹೊರಡೋದಿಕ್ಕೆ ತಯಾರಾದ್ರು. ತುಂಬಾ ರುಚಿ ರುಚಿಯಾದ ಊಟ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ನೀವು ತುಂಬಾ ಸರಳ ಮತ್ತೆ ಸಹೃದಯ ವ್ಯಕ್ತಿ. ನಿಮ್ಗೇನಾದ್ರೂ ಚಿಂತೆ ಅಥವಾ ತೊಂದರೆಗಳಿದ್ರೆ ನನಗೆ ಹೇಳ್ಬೋದು. ಚಿಂತೆ ಮತ್ತೆ ತೊಂದರೆ? ನನಗೆ ಯಾವುದೇ ರೀತಿ ಚಿಂತೆ ಮತ್ತೆ ತೊಂದರೆನೂ ಇಲ್ಲ. ನನಗೆ ದೊಡ್ಡ ಕುಟುಂಬನೇ ಇದೆ. ನನಗಿಬ್ರು ತಮ್ಮಂದಿರಿದ್ದಾರೆ. ಅವರಿಬ್ರು ಮಕ್ಕಳು ಜೊತೆಗೆ ಆಡ್ಕೊಂಡಿರ್ತಾರೆ. ಈ ವಿಶ್ರಾಮ ಶಾಲೆನ ನಡೆಸ್ಕೊಂಡು ಮತ್ತೆ ಇಲ್ಲಿಗೆ ಬರುವಂತ ಜನಗಳ ಸೇವೆ ಮಾಡ್ಕೊಂಡು ನನ್ನ ಜೀವನ ಹೇಗೋ ನಡೀತಾ ಇದೆ ಚೆನ್ನಾಗಿ. ನನಗೆ ಯಾವುದ್ರ ಚಿಂತೆನೂ ಇಲ್ಲಣ್ಣ. ಓ, ಅಂದ್ರೆ ನೀನು ನಿನ್ನ ಮನಸ್ಸಿನ ಮಾತನ್ನ ಹೇಳಲ್ಲ ಅಂತ ಆಯ್ತು. ಇರೋ, ನಾನು ಯಮ. ನಾನು ಯಾರನ್ನು ಬಿಡಲ್ಲ. ಯಮರಾಜ ಪ್ರಭು, ನೀವಿಲ್ಲಿ ಇಲ್ಲಿ ಯಾಕೆ ಬಂದ್ರಿ? ಅಂದ್ರೆ ಹೇಗೆ ಬಂದ್ರಿ? ಹೆದರ್ಕೋಬೇಡ, ನಾನು ಹೀಗೆ ಒಂದೊಂದ್ಸಲ ಭೂಮಿಗೆ ಬರ್ತಾ ಇರ್ತೀನಿ. ಈಗ ನೀನು ನನ್ನನ್ನ ಗುರ್ತು ಹಿಡಿದ್ಬಿಟ್ಟಿದ್ಯಾ. ಹೇಳು, ನಿನ್ನ ಚಿಂತೆ ಏನು ಅಂತ. ವಿಮಲೇಶ್ ಹೇಳ್ದ, ತನಗೆ ತನ್ನ ಪರಿವಾರದ ಚಿಂತೆ ಇದೆ ಅಂತ. ನನ್ಗೇನಾದ್ರೂ ಆದ್ರೆ ನಮ್ ಮನೆಯವ್ರನ್ನೆಲ್ಲ ಯಾರು ನೋಡ್ಕೋತಾರೆ ಅಂತ. ಹಾಗೆ ತನ್ನ ವಿಶ್ರಾಮ ಶಾಲೆನ ಇನ್ನೂ ದೊಡ್ಡದಾಗಿ ಮಾಡ್ಬೇಕು ಅಂತಾನೂ ಹೇಳ್ದ. ಹೀಗೆ ಅವನು ಎಲ್ರಿಗೂ ಸೇವೆ ಮಾಡ್ಬೇಕು ಅನ್ನೋ ಆಸೆನೂ ಅವನಿಗಿತ್ತು. ತಥಾಸ್ತು. ನೀನಂತೂ ತುಂಬಾ ಒಳ್ಳೆ ವ್ಯಕ್ತಿ ವಿಮಲೇಶ. ನಿನಗೆ ನನ್ನ ಪರಿಚಯ ಇಲ್ಲದೆ ಇದ್ರೂ ಕೂಡ ನೀನು ನನಗೆ ಊಟ ಕೊಟ್ಟೆ. ನಾನು ಉಳ್ಕೊಳ್ಳೋದಿಕ್ಕೆ ವ್ಯವಸ್ಥೆ ಮಾಡಿದೆ. ಹುಟ್ಟು ಮತ್ತೆ ಸಾವು ಖಚಿತ. ಸ್ವತಃ ನಾನೇ ಅದನ್ನ ತಡೆಯೋದಿಕ್ಕಾಗಲ್ಲ. ಆದ್ರೆ ನಿನ್ನ ಸೇವೆಗೆ ಬದಲಾಗಿ ನಾನು ಇಷ್ಟಂತೂ ಮಾಡಬಲ್ಲೆ. ನಿನ್ನ ಕೊನೆ ಕ್ಷಣಗಳಲ್ಲಿ
ನಾನ್ ನಿನ್ನ ಕರ್ಕೊಂಡು ಹೋಗೋದಿಕ್ ಬಂದಾಗ ಅದಕ್ಕಿಂತ ಮುಂಚೆ ನಾನ್ ನಿನ್ಗೆ ಕೆಲವು ಸಂಕೇತಗಳನ್ನ ಕೊಡ್ತೀನಿ. ಅದಕ್ಕೂ ಮುಂಚೆ ನೀನು ನಿನ್ನ ಪರಿವಾರ ಮತ್ತೆ ಜನಗಳ ಸೇವೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು. ಧನ್ಯವಾದ ಪ್ರಭು. ಆ? 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 ಯಮರಾಜನಿಂದ ಆಶ್ವಾಸನೆ ಸಿಕ್ಕಿದ್ಮೇಲೆ ವಿಮಲೇಶನ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಅವನು ತನ್ನ ಪರಿವಾರಕ್ಕೆ ಏನೇನ್ ಮಾಡ್ಬೇಕು ಅಂತ ಆಸೆ ಇತ್ತೋ ಅದನ್ನೆಲ್ಲ ಅವನು ಮಾಡಕ್ ಶುರು ಮಾಡ್ದ. ಅಣ್ಣ, ವಿಶ್ರಾಂತಿ ಶಾಲೆಯಲ್ಲಿ ಈಗ ಜಾಗ ತುಂಬಾ ಕಮ್ಮಿ ಆಗಿದೆ. ನಾವೀಗ ವಿಶ್ರಾಂತಿ ಶಾಲೆಯಲ್ಲಿ ಕೊಠಡಿಗಳನ್ನ ಜಾಸ್ತಿ ಮಾಡಬೇಕಾಗಿದೆ. ನೀನು ವಿಶ್ರಮ ಶಾಲೆನ ಸ್ವಲ್ಪ ದೊಡ್ಡದು ಮಾಡು, ಮತ್ತೆ ಅದರ ಎಲ್ಲ ಜವಾಬ್ದಾರಿನ ನೀನೇ ವಹಿಸ್ಕೋ. ಅನುಜ್ ನಿನಗೆ ಸಹಾಯ ಮಾಡ್ತಾನೆ, ಸರಿನಾ? ಹೀಗೆ ನಿಧಾನವಾಗಿ ವಿಶ್ರಾಮ ಶಾಲೆಯಲ್ಲಿ ವಿಮಲೇಶ್ನ ತಮ್ಮಂದಿರು ಕೂಡ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಹೀಗೆ ಸಮಯ ಕಳೀತಾ ಬಂತು. ವಿಮಲೇಶನ್ಗೂ ಕೂಡ ತುಂಬಾ ವಯಸ್ಸಾಗಿತ್ತು. ನಡಿ. ಆ? ಆ, ಏನಾಯ್ತು ಅಣ್ಣ? ಏನೂ ಇಲ್ಲ, ನಾನ್ ಚೆನ್ನಾಗಿದ್ದೇನೆ. ಅಣ್ಣ, ನಾನ್ ಅನ್ಕೋತಿರೋದೇನು ಅಂದ್ರೆ ವಿಶ್ರಾಂತಿ ಶಾಲೆಯಲ್ಲಿ ಒಂದು ಭೋಜನ ಶಾಲೆ ಇದ್ರೆ ತುಂಬಾನೇ ಒಳ್ಳೇದು ಅಂತ. ನಾನೀ ಜವಾಬ್ದಾರಿನ ಅನುಜ್ಗೆ ಕೊಡಬೇಕು ಅಂತಿದ್ದೀನಿ. ಇದನ್ ಕೇಳಿ ವಿಮಲೇಶ್ ಖುಷಿ ಪಟ್ಟ. ಯಾಕೆಂದ್ರೆ ಅವನ ಇಬ್ರು ತಮ್ಮಂದಿರು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡ್ರು ಅಂತ. ಹೀಗೆ ಸಮಯ ಕಳೀತಾ ಬಂತು. ವಿಮಲೇಶ್ನ ತಮ್ಮಂದಿರು ಅವನ್ ಹೇಳೋ ಮಾತನ್ನ ಕೇಳ್ತಾ ವಿಶ್ರಾಮ ಶಾಲೆಯ ಕೆಲಸಗಳನ್ನ ಮುಂದುವರಿಸ್ತಾ ಸಹಾಯ ಮಾಡ್ತಾ ಬಂದ್ರು. ಆದ್ರೆ ವಿಮಲೇಶನ್ಗೆ ಒಂದೇ ಒಂದು ಚಿಂತೆ ಇತ್ತು. ಅದ್ಯಾವ ಚಿಂತೆ ಅಂದ್ರೆ ಯಮರಾಜ ಬರೋಕ್ಕೂ ಮುಂಚೆ ಅವನು ಕೊಡೋ ಸಂಕೇತದ ಬಗ್ಗೆ. ಹೋಗೋಣವಾ? ನೀನು ಹೊರಡೋ ಸಮಯ ಬಂದಿದೆ. ಪ್ರಭು, ನೀವು ಪ್ರಭು ಅಲ್ಲ ಅಣ್ಣ, ನಾನು. ನೀವು ನಮ್ಮ ಹೊಸ ವಿಶ್ರಾಂತಿ ಶಾಲೆ ಉದ್ಘಾಟನೆ ಮಾಡೋದಕ್ಕೆ ಬರ್ಬೇಕಲ್ವಾ? ನಾನು ಅದನ್ನ ಮರ್ತೆ ಹೋಗಿದ್ದೆ ಅನುಜ್. ಬನ್ನಿ ಹೋಗೋಣ. ವಿಮಲೇಶನ್ ಜೀವನ ಕೊನೆಯಾಗ್ತಾ ಬಂತು. ಮನುಷ್ಯನಿಗೆ ಬದುಕ್ಬೇಕು ಅನ್ನೋ ಆಸೆ ಅವನು ಸಾಯೋವರೆಗೂ ಅದು ಬಿಡೋದಿಲ್ಲ. ಸೊ ಇದೇ ತರ ವಿಮಲೇಶನ್ ಜೀವನದಲ್ಲೂ ಇತ್ತು. ಬಾ ವಿಮಲೇಶ್, ಭೂಮಿ ಮೇಲೆ ನಿನ್ನ ಸಮಯ ಈಗ ಮುಗ್ದಿದೆ. ಈಗ ಹೋಗೋಣವೇ? ಅನುಜ್, ಈ ಸಲ ಬಂದಿರೋದು ಅನುಜ ಅಲ್ಲ, ನಾನು ಯಮ. ಪ್ರಭು, ನೀವು ಹೇಳಿದ್ರೆ ನೀವು ಬರೋ ಮುಂಚೆ ನನಗೆ ಸಂಕೇತ ಕೊಡ್ತೀನಿ ಅಂತ. ನಾನು ನಿನಗೆ ಸಂಕೇತ ಕೊಟ್ಟಿದ್ದೆ ವಿಮಲೇಶ್. ನಿನ್ನ ಕೂದಲನ್ನ ಬಿಳಿ ಮಾಡಿದ್ದೆ, ನಿನ್ನ ಬೆನ್ನನ್ನ ಬಾಗ್ಸಿದ್ದೆ, ವೃದ್ಧಾವಸ್ಥೆಯಲ್ಲಿ ನಿನ್ನ ಹಲ್ಲುಗಳು ಉದ್ರೋಗಿದ್ವು. ಇವೆಲ್ಲ ನಾನು ಬರೋ ಸಂಕೇತ ಆಗಿದ್ವು. ಆದ್ರೆ ಇದಂತೂ ಎಲ್ರಿಗೂ ಆಗತ್ತಲ್ಲ ಪ್ರಭು. ಇದಕ್ಕೋಸ್ಕರನೇ ಅಲ್ವಾ ಮನುಷ್ಯ ಸಾಯೋದಕ್ಕೂ ಮುಂಚೆ ಎಲ್ಲ ತಯಾರಿ ಮಾಡ್ಕೊಳ್ಳೋದು. ಅದು ನೀನ್ ಮಾಡ್ದಲ್ಲ ಹಾಗೆ. ನಾನು ಎಲ್ಲ ಗಮನಿಸ್ತಾ ಇದ್ದೆ. ನೀನು ನಿನ್ನ ಸಹೋದರರನ್ನ ಜನರ ಸೇವೆಗೋಸ್ಕರ ನೇಮಿಸಿದ್ದೆ. ಈಗ ಆ ನಿನ್ನ ಸಹೋದರರು ಜನಗಳ ಸೇವೆ ಮಾಡ್ತಾ ಇದ್ದಾರೆ. ಆಗ ವಿಮಲೇಶನ್ಗೆ ಒಂದು ವಿಷಯ ನೆನ್ಪಿಗೆ ಬಂತು. ತನಗ್ ಗೊತ್ತಿಲ್ದೇನೆ ಯಮರಾಜ ಹೇಳಿದ ಮಾತನ್ನ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾನೆ ಅಂತ, ತನ್ನ ತಮ್ಮಂದಿರಿಗೆ ಒಳ್ಳೆ ಸ್ಥಾನ ಕೊಟ್ಟಿದ್ದಾನೆ ಅಂತ, ತಾನು ಹೋದ್ಮೇಲೂ ಅವರು ತಮ್ಮ ಪರಿವಾರನ ಚೆನ್ನಾಗಿ ನೋಡ್ಕೋತಾರೆ ಅಂತ. ಈಗ ಅವನ್ಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ. ಅವನು ಖುಷಿಯಾಗಿ ಯಮರಾಜನ್ ಜೊತೆ ಪೃಥ್ವಿ ಲೋಕಕ್ಕೆ ವಿದಾಯ ಹೇಳ್ದ. ಹೇಳಿ ಮಕ್ಕಳ, ಈ ಕಥೆಯಿಂದ ನೀವೆಲ್ಲ ಏನ್ ಕಲ್ತ್ಕೊಂಡ್ರಿ? ಇದೇ ಅಮ್ಮ, ನಾವು ನಮ್ಮ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸಿ ಒಳ್ಳೆ ಕೆಲಸ ಮಾಡ್ಬೇಕು, ಬರೀ ದೊಡ್ಡವರಾಗೋದಲ್ಲ. If you like this video, subscribe to our channel Murthy Media.